ಇನ್ನು ಸಕಲೇಶ್ಪುರದಲ್ಲೇ ಓದಾಡ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಶುಕ್ರವಾರ ಸಂತೆ ಅಂತ ವಿಲೇಜು. ಓಕೆ, ನಿನ್ನ ಹೆಸರು ಹೇಳು. ನಮ್ಮ ಹೆಸರು ಧವನ್ ಅಂತ. ಧವನ್. ನಮ್ಮ ತಂದೆ ಹೆಸರು ಸ್ವಾಮಿ ಅಂತ. ಕಾಫಿ ಪ್ಲಾಂಟರು. ಅದೇ ನಮ್ಮ ಮನೆ ವಾಸ ಸರ್ನ ಯಾರೋ ಒಬ್ರು ನಮ್ಮ ಕೋಲಾರದವರು ಅವ್ರ ನಂಬರ್ ಕೊಟ್ಟಿರೋದ್ರಿಂದ ಕರೆಸಿದ್ದೀವಿ. ಒಂದು ನಾವು ವಾಸ್ತು ಕಿಟ್ಟು ಸ್ವಲ್ಪ ಒಂದು ಏನೇನು ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಇವನ್ನೆಲ್ಲ ಸ್ವಲ್ಪ ಕರೆಕ್ಷನ್ ಮಾಡಿಸೋಣ ಅಂತ ಮನೆ ಸುತ್ತಮುತ್ತ. ಇದು ಹಳೆ ಮನೆ ಅಲ್ವಾ? ಇದು ಹಳೆ ಮನೆ ನಮ್ಮದು. ಹಳೆ ಮನೆ. ಓಕೆ. ಇದು ತುಂಬ ವರ್ಷಗಳ ಎಷ್ಟು ವರ್ಷ ಆಯ್ತಪ್ಪ ಅದು ಕಟ್ಟೆ? 100 ವರ್ಷ. 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಬಟ್ ಡೋರ್ ಅಲ್ಲಿರ್ಲಿಲ್ವಲ್ಲ ಮುಂಚೆ? ಸ್ಟ್ರೈಟ್ ಇತ್ತು ಮುಂದಕ್ಕೆ. ನೀವು ಈ ಕಡೆ ತಿರ್ಕೊಂಡಿದ್ರ. ನೀವು ತಪ್ಪು ಮಾಡಿದ್ದೀರ. ಅದು ಹಳೆಬರು ತಪ್ಪು ಮಾಡಲ್ಲ. ಅದೇ 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 ನಾವು ತಪ್ಪು ಮಾಡ್ತೀವಿ. ನೀವು ಇದು ಉತ್ತರ ಅಂತ ಹೇಳ್ಬಿಟ್ಟು ದುಡ್ಡು ಬರಲಿ ಅಂತ ಈ ಕಡೆ ಇಟ್ರಿ. ಅದು ಉತ್ತರ ಅಲ್ಲ, ಇದು ವೆಸ್ಟ್ ಸೇರುತ್ತೆ. ಉತ್ತರ ಬರಲ್ಲ. ಉತ್ತರ ಬಂದು ನಿಮಗೆ ಈ ಮೂಲೆ ಉತ್ತರ ಆಗುತ್ತಪ್ಪ. ಇಲ್ಲಿ ಈ ತೆಂಗಿನ ಮರ ಇಲ್ಲಿದು, ಇದು ಪೂರ್ವ. ಆ ತೆಂಗಿನ ಮರ ಇದು ಪೂರ್ವ. ಸೊ ಇದು ಟೋಟ್ಲಿ ಇರೋದೇ ಕ್ರಾಸು. ಟೋಟ್ಲಿ ಕ್ರಾಸ್ ಇದೆ. ಇದನ್ನಾದರೂ ನೀವು ಸ್ವಲ್ಪ ತಿರ್ಗಿಸ್ಕೋಬೇಕಾಗಿತ್ತು. ಸ್ವಲ್ಪ ತಿರುಗಿದೆ, ಅಷ್ಟಿಲ್ಲ. ಇದು ಅಷ್ಟೇ ನೋಡಿ. ಇಲ್ಲಿ ಬನ್ನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಅವ್ರ ಮನೆ ಚೆನ್ನಾಗಿ ತಿರುಗಿದೆ. ಅಲ್ಲಿದೆ ನೋಡಿ ಮೇಲೆ. ಅವ್ರ ಮನೆ ಚೆನ್ನಾಗಿ ತಿರುಗಿದೆ. ಇದು ನೋಡಿ, ಇಲ್ಲಿ ಬನ್ನಿ. 90 ಇರಬೇಕು ನಮಗೆ. ಇಷ್ಟು ಪೂರ್ವ 90 ಇರಬೇಕು. 74 ಇದೆ. 75 ಅಂದ್ಕೊಳ್ಳಿ. 75 ಅಂದರೆ ಎಷ್ಟು ಕಮ್ಮಿ ಆಯಿತು? 74 ಇದೆಯಾ? ಹಾಂ, 75. 16 ಕಮ್ಮಿ ಆಗಿದೆ. ಹಾಂ, 16 ಕಮ್ಮಿ ಆಯಿತು. ಇನ್ನು ಸ್ವಲ್ಪ ಹಿಂಗೆ ತಿರ್ಸ್ಬೇಕಾಗಿತ್ತು ಅಷ್ಟೇ. 14% ನಿಮಗೆ ಅಲ್ಲಾಡಿಸ್ತಾ ಇದೆ ಅದು. ಆಯಿತಾ? ಬನ್ನಿ ಹಾಗೆ ಹಿಂದಕ್ಕೆ ಹೋಗೋಣ. ಇಲ್ಲಿಂದನಾ? ಹಿಂದಕ್ಕೆ. ಇದೆಲ್ಲ ನಿಮ್ಮದೇ ಅಲ್ವಾ? ಹಾಂ, ನಮ್ಮದೇ ನಮ್ಮದು. ಇದು ಕರೆಕ್ಟ್ ಇದೆ. ಇದೆಲ್ಲ ಕಾಂಪೌಂಡ್ ಬಂದಿದೆ. ಇದು ಇದೆಯಲ್ಲ, ಇದ್ರ ಮೇಲೆ ಒಂದು 4 ಕೋರ್ಸ್ ಕಾಂಪೌಂಡ್ ಥರ ಕಟ್ಕೊಡಿ ನನಗೆ. ಅಲ್ಲಿ ಹಿಂಗೆ ಸ್ಟ್ರೈಟು ಅಲ್ಲಿವರೆಗೂ, ಕಂಬದವರೆಗೂ. ಯಾಕಂದರೆ ಸೌತ್ ವೆಸ್ಟ್ ಇದೇ ಇರೋದ್ರಿಂದ. ಯಾಕಂದರೆ ಎರಡು ಸೇರ್ತಾ ಇದೆ. ಸೌತ್ ವೆಸ್ಟ್ ಇಲ್ಲೇ ಸೇರ್ತಾ ಇದೆ. ದಾರಿ ಇದೇ ಸೌತ್ ವೆಸ್ಟ್ ಆಗ್ತಾ ಇದೆ. ಇದಕ್ಕೆ ಅಲ್ಲಿಂದ ಹಿಂಗೆ ಫುಲ್ ಹಾಕೊಂಬಿಡು. ನಿನಗೆ ಎಂಟ್ರಿ ಬೇಕು ಅಂದರೆ ಹಾಂ, ಇದು ಚಿಕ್ಕದಾಗಿ ಎಲ್ಲಾದರೂ ಇಲ್ಲೊಂದು ಕೊಟ್ಕೊ. ಹಿಂಗೆ ಇಲ್ಲಿ ಚಿಕ್ಕದಾಗಿ. ಹಾಂ, ಅದೇ ವೆಹಿಕಲ್ ಹಾಕಿಲ್ಲಿ ಇಲ್ಲಿಟ್ಕೋ. ಅದನ್ನು ಹಾಕ್ಬಿಡು. ಆದರೆ ಆ ತೆಂಗಿನ ಮರವರೆಗೂ ಹಂಗೆ ಎಲ್ ಶೇಪ್ ಹಾಕು. ಎಲ್ ಶೇಪ್ ಹಿಂಗೆ ಹೀಗೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಹಿಂಗೆ. ಓಕೆ ಓಕೆ ಓಕೆ. ಈ ತೆಂಗಿನ ಮರದಿಂದ ಹಿಂಗೆಲ್ಲ. ಹಾಂ, ಇದು ಫುಲ್ ಸೌತ್ ವೆಸ್ಟ್ ಇದು ಬರುತ್ತೆ. ಇಲ್ಲೇನು ಓಪನೇ ಕೊಡೋಂಗಿಲ್ಲ ಆ್ಯಕ್ಚುಲಿ. ಇಲ್ಲಿ ಹಾಂ, ಸೌತ್ ವೆಸ್ಟ್ ಬರುತ್ತೆ. ಓಪನೇ ಕೊಡೋಂಗಿಲ್ಲ. ನಿಮ್ಮ ವೆಹಿಕಲ್ ಹೋಗಿ ಜಾಗ ಇಲ್ವಲ್ಲ ಇನ್ನು. ಇನ್ನೆಲ್ಲಿ ಬೇರೆ ಕಡೆ ಬೇರೆ ಇಲ್ಲ. ಇಲ್ಲ, ಮನೆ ಆ ಕಡೆ ಜಾಗ ಇದೆಯಾ? ಹಾಂ, ಮನೆ ಆ ಕಡೆ ಜಾಗ ಇದೆಯಾ? ಅದು ಹೆಂಗೆ ಬಂದೆ ಹಿಂಗೆ ಹೋಗ್ಬೇಕು. ಹಾಂ, ಇಲ್ಲ, ಅದಕ್ಕೆ ಈ ಲಾಸ್ಟಲ್ಲಿ ಸ್ವಲ್ಪ ಕೊಟ್ಕೊಳ್ಳಿ. ಹಿಂಗೆ ಕೊಟ್ಕೊಳ್ಳಿ ಸ್ವಲ್ಪ. ಅಲ್ಲಿಂದ ಅಲ್ಲಿಗೆ ಒಂಚೂರು ಕಾಂಪೌಂಡ್ ಹಾಕ್ಬಿಡಮ್ಮ. ಅಲ್ಲಿಂದ ಇಲ್ಲಿಗೆ ಆ ಕಾಂಪೌಂಡ್ ಒಂದು ಚಿಕ್ಕದೊಂದು ಎಂಟ್ರಿ ಇಟ್ಕೊಂಡು, ಎಂಟ್ರಿಗೆ ಗೇಟ್ ಇಡ್ತೀಯಲ್ಲ, ಗೇಟ್ಗೆ ಶೀಟ್ ಇರಬೇಕು. ಅಲ್ಲ, ಗೇಟ್ ಹಾಕ್ತೀವಿ ಸ್ಟ್ರೈಟ್. ಕಾಂಪೌಂಡ್ ಇಲ್ಲಿವರೆಗೂ ಬರುತ್ತಪ್ಪ. ಇಲ್ಲಿಂದ ಒಂದು ಗೇಟ್ ಇರ್ತೀವಿ ಒತ್ತಡಿ. ಆ ಗೇಟ್ಗೆ ಗ್ರಿಲ್ ಮಾತ್ರ ಇರ್ತೀವಲ್ಲ, ಫುಲ್ ಶೀಟ್ ಇರಬೇಕು. ನೀವು ಅಲ್ಲ, ಗ್ರಿಲ್ ಇರಲಿ. ಗ್ರಿಲ್ಗೆ ಒಳಗಡೆ ಶೀಟ್ ಹಾಕಿ ಮಾಡಿಸಿ. ಫುಲ್ ಕ್ಲೋಸ್ಡ್, ಏನು ಕಾಣಬಾರ್ದು. ಅಲ್ಲಿಂದ ಕಾಂಪೌಂಡ್ ಥರನೇ ಇರ್ಬೇಕು ಹಿಂಗೆ. ಸರಿ, ಫುಲ್. ಇದು ನೀವು ಒಳಗಡೆ ಹೋದ ತಕ್ಷಣ ಲಾಕ್ ಮಾಡ್ಕೊಳ್ಳಿ. ಇದು ಯಾವಾಗಲೂ ಓಪನ್ ಮಾಡೋದು ಹಂಗೆ ಬೇಡ. ಎಲ್ಲಿ? ಹಾಂ, ಕೆಳಗಡೆ ಸೀಟ್ ಇದೆಯಲ್ಲ ಆ ಥರ. ಸರಿ ಸರ್, ಫುಲ್ ಕ್ಲೋಸ್ಡ್ ಮಾಡ್ಕೊಂಬೇಡಿ. ಇಲ್ಲ ಹೋಗಿಲ್ಲ. ಯಾಕಂದರೆ ಸೌತ್ ವೆಸ್ಟ್ ಇರೋದ್ರಿಂದ ಸ್ವಲ್ಪ ಈಗ ಎನರ್ಜಿ ಅಂದರೆ ಇಲ್ಲಿಗೆ ಎನರ್ಜಿನೇ ಇರಲ್ಲ. ಏನೋ ಮಾಡಬೇಕು, ಅರ್ಧಂಬರ್ಧ ನಿಂತೋಗೋದು, ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು, ಈ ಥರದ್ದು ಆಗುತ್ತೆ. ಅದಕ್ಕೆ ಇಲ್ಲಿ ಫುಲ್ ಇದನ್ನು ಸೌತ್ ವೆಸ್ಟ್ ಪ್ಲಾನ್ ಮಾಡಿ. ಓಕೆ, ಇಲ್ಲಿಂದ ಮೇಲಕ್ಕೆ ಹೋಗೋಣ. ಬಾ, ನೆಕ್ಸ್ಟ್ ಹೋಗೋಣ. ನೋಡಿ, ಅವ್ರ ಮನೆ ಕರೆಕ್ಟಾಗಿ ಮಾಡಿದ್ದಾರೆ, ತಿರುಗಿಸಿದ್ದಾರೆ. ಹಾಂ, ಅವ್ರ ಮನೆ ಕರೆಕ್ಟಾಗಿ ಮಾಡಿದ್ದಾರೆ. ಇದು ಈ ಮನೆಯೂ ನಾರ್ತ್ ತಿರುಗಿಸೋರು ಹಿಂಗೆ. ಇವರು ಈ ಕಡೆ ಎದುರುಗಡೆ ಇವರು. ಅದೊಂದು ಕಾಂಪೌಂಡು. ಅಕಸ್ಮಾತ್ ನಿಮ್ಗೆ ಅರ್ಜೆಂಟಿಗೆ ಕಾಂಪೌಂಡು, ರೆಡಿಮೇಡ್ ಕಾಂಪೌಂಡ್ ಸಿಕ್ಕರೂ ಹಾಕ್ಬೋದು. ಇಲ್ಲ ಆಲ ಬ್ರಿಕ್ಸ್ ಆದರೂ ಹಾಕ್ಬೋದು. ಇಲ್ಲಾಂದರೆ ಬರೀ ಇದಾದರೂ ಹಾಕ್ಬೋದೇನೋ, ಶೀಟ್ ಆದರೂ ಹಾಕ್ಬೋದು. ನಿಮ್ಗಿದಿಲ್ಲ ಆ ಥರನಾ? ಇದೇನು ಇದು ಎಂಟ್ರಿ? ಇದು ಅಡಿಗೆ ಮನೆ. ಇದು ಅಡುಗೆ ಮನೆಗೆ ಎಂಟ್ರಿನಾ? ಅಂದರೆ ಇಲ್ಲಿ ಇದು ಯುಟಿಲಿಟಿ ಅಂತ ಅಂದ್ಕೊಂಡು ಓಕೆ ಓಕೆ. ಹಾಂ, ಮಾಡಿ ಬನ್ನಿ, ಹಿಂಗೆ ಹೋಗೋಣ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಏನು ಕತೆ ಇದು? ಹಾಂ,
ಸರ್ ಇದು ಸ್ವಲ್ಪ ಆಗಿದೆ ಜಾಸ್ತಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ? ಹ್ಞೂ. ಹಾಂ, 70-80 ಲಕ್ಷ ಆಗಿದೆ. 70-80 ಲಕ್ಷ. ಇದೇನು ಧವನ್ ಹಾಂ ಇಲ್ಲಿದೆಯಲ್ಲ, ಹಾಂ ಯಾವಾಗ ನಾರ್ತ್ ಈಸ್ಟ್ ಬೆಳೆಸ್ಬಿಟ್ಟು ಪಿಲ್ಲರ್ ಸಾಕಿದೆ, ಹಾಂ. ನಾರ್ತ್ ಈಸ್ಟ್ ಬೆಳೀತು. ದೇವಮೂಲ ಗೊತ್ತಾಯ್ತಲ್ಲ? ನಾರ್ತ್ ಈಸ್ಟ್ ಗೊತ್ತಾಯ್ತು. ಬೆಳಿಬಾರ್ದು ನಾರ್ತ್ ಈಸ್ಟ್. ಬೆಳೆದ್ರೆ ತಲೆನೋವು. ತಲೆನೋವು. ನಮಗೆ ಭಾರ ಜಾಸ್ತಿ ಮುಂದೆ ಬಿದ್ದರೆ ಹೆಂಗಾಗ್ತೀವಿ? ಹಾಂ. ನಾರ್ತ್ ಈಸ್ಟ್ ಬೆಳೆದ ತಕ್ಷಣ ಇದು ನಿಧಾನಕ್ಕೆ ಸ್ಲೋ ಆಗ್ಬಿಡ್ತದೆ. ಹಾಂ. ನಾರ್ತ್ ಆಮೇಲೆ ಈಸ್ಟ್ ಅದರಲ್ಲಿ ನಾರ್ತ್ ಮತ್ತೆ ಕಟ್ ಆಯಿತು. ಕಟ್ ಆಯಿತು. ಎಲ್ಲಿ? ಅಲ್ಲಿ ಕಟ್ ಮಾಡಿದೆ, ಹಾಂ ಅಗ್ನಿಮೂಲೆ ಕಟ್ ಮಾಡಿದೆ. ಹಾಂ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಅಗ್ನಿಮೂಲೆ ಹಾಂ. ಸೌತ್ ಈಸ್ಟು. ಸೌತ್ ಈಸ್ಟ್ ಕಟ್ ಆಯಿತು. ಸೊ ಸೆಂಟ್ರ್ ಮಾತ್ರ ಬೆಳೆಸ್ದೆ. ಸೆಂಟ್ರ್ ಮಾತ್ರ. ಹಾಂ, ಆಯಿತಾ? ಇದನ್ನು ಈಗ ಏನು ಮಾಡು, ಇನ್ನೊಂದು ಪಿಲ್ಲರ್ ಹಾಕಿ ಕನೆಕ್ಷನ್ ಕೊಟ್ಕೋ. ಹಾಂ. ಪಿಲ್ಲರ್ ಹಾಕಿ. ಪಿಲ್ಲರ್ ಅಂದರೆ ಒಂದು ಕಬ್ಬಿಣದ ಪಿಲ್ಲರ್ ಹಾಕೋ. ಹಾಂ. ಇಲ್ಲಿ ಸುಮ್ಮನೆ ಕನೆಕ್ಷನ್. ಹೆಂಚ್ತಾರೆ ಹಿಂಗೆ ಹಾಕ್ಬಿಡು, ಹೆಂಚು ಹಾಕಿ. ಹಾಂ. ಸಿಂಪಲ್ ಥಿಂಗ್ ಏನಂದರೆ ಹ್ಞೂ. ಸುಮ್ಮನೆ ಹಿಂಗೆ ಹಾಕಿ ಹೆಂಚು ಹಾಕ್ಬಿಟ್ಬಿಡೋದು. ಹ್ಞೂ. ಸುಮ್ಮನೆ ಇಲ್ಲಿಂದ ಸ್ಲೋಪ್ ಮಾಡಿ ಅಲ್ಲೊಂದು ಪಿಲ್ಲರ್ ಹಾಕಿ ಕನೆಕ್ಟ್ ಕೊಡು. ಓಕೆ. ಕನೆಕ್ಷನ್ ಕೊಟ್ಬಿಡು. ಹಾಂ. ನೀನು ಮೋಲ್ಡ್ ಹಾಕಿದ್ರು ಓಕೆ, ಹಾಂ. ಇಲ್ಲ ಬರೀ ಶೀಟ್ ಹಾಕಿದ್ರು ಓಕೆ, ಹಾಂ. ಹೆಂಚಾದರೂ ಓಕೆ. ಓಕೆ ಓಕೆ. ನನಗೆ ಕನೆಕ್ಷನ್ ಬರಬೇಕು, ಕನೆಕ್ಟಿವಿಟಿ. ಕನೆಕ್ಟಿವಿಟಿ ಬರಬೇಕು. Connectivity. ಫಿಲ್ ಆಗಬೇಕಿದು ಈಗ. ಅಲ್ಲಿಂದ ಅಲ್ಲಿಗೆ ಒಂದು ಪಿಲ್ಲರು ಹಾಂ. ಗ್ರಿಲ್ ಹಾಕಿ ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಕೊಡು. ಹಾಂ. ಇಲ್ಲೇನಾದರೂ ಮಾಡ್ಕೊ. ಓಕೆ. ಆಯಿತಾ? ಬಾ. ಅದು ಪಿಲ್ಲರ್ ಎಲ್ಲಿ ಕೊಟ್ಟಿದ್ಯಾ ಅಲ್ಲಿಗೆ ಸಾಕು. ಇದೆಯಲ್ಲ, ಹಾಂ. ಇಲ್ಲೇ ಕೊಟ್ಟರೆ ಓಕೆ. ಇದು ಹಾಂ. ಈ ಪಿಲ್ಲರ್ ಇದೆಯಲ್ಲ, ಅದೇ ಪಿಲ್ಲರ್ ಕೊಡು. ಆ ಥರ ಮುಂದಕ್ಕೆ ಬಿಡಬೇಕು. ಓಕೆ ಓಕೆ. ನಿಮಗೆ ಮತ್ತೆ ಪಿಲ್ಲರ್ ಅಲ್ಲಿಗೆ ಹಾಕಿದ್ರೆ ಈ ಪಿಲ್ಲರ್ ಮುಂದಕ್ಕೆ ಹೋಗ್ಬಿಡುತ್ತೆ. ಮುಂದಕ್ಕೆ ಹೋಗುತ್ತೆ. ಈ ಪಿಲ್ಲರ್ ಎಲ್ಲಿದೆಯಾ ಸ್ಟ್ರೈಟ್ ಹಾಕ್ಬೇಕು. ಟೈಟ್ ಆಗಬೇಕು. ಅದನ್ನು ಫಿಲ್ಅಪ್ ಮಾಡ್ಬೇಕಷ್ಟೇ. ಹಾಂ, ಅದನ್ನು ಸೇಮ್ ಈಗ ಮುಂದಕ್ಕೆ ಹಾಕಿದಿಲ್ಲ ಆ ಥರ ಹಿಂಗೆ ಮಾಡಿ ಆ್ಯಂಗಲ್ ಹಾಕಿ ಹೆಂಚು ಹಾಕ್ಕೊಂಡ್ರೆ ಆಯ್ತು. ನೆಂಚು ಹಾಕೊಂಡು. ಸೇಮ್ ಪ್ರಾಬ್ಲಮ್ ಇಲ್ಲಿ ಬಾ. ಸೇಮ್ ಹಿಂಗೆ ತಗೋ. ಹ್ಞೂ. ಅಲ್ಲಿಂದ ಹಂಗೆ ತಗೋ, ಹಂಗೆ ಆ್ಯಂಗಲ್ ಕೊಡು. ಅಲ್ಲಿ ಗಿಡ ಇದ್ರಲ್ಲಿ ಗಿಡ ಇದೆ. ಆ್ಯಂಗಲ್ ತಗೊಂಡು ಹಿಂಗೆ ಕೊಟ್ಬಿಟ್ಟು ಇಲ್ಲಿ ನಿನ್ನ ಇಷ್ಟ, ನಿನ್ನ ಬಡ್ಜೆಟ್ ಹೆಂಗಿದೆಯೋ ಹಂಗೆ. ಓಕೆ. ನನಗೆ ಕನೆಕ್ಷನ್ ಬೇಕು. ಕನೆಕ್ಷನ್ ಬೇಕು. ಕನೆಕ್ಟಿವಿಟಿ ಯಾವುದು ಫಿಲ್ಅಪ್ ಎಂಟಿ ಸ್ಪೇಸ್ ಆಗಬಾರ್ದು. ಹ್ಞೂ, ಓಕೆನಾ? ಎಂಟ್ರಿ ಅಲ್ಲಿ ಇಲ್ಲಿ 2 ಕೊಟ್ಟಿದ್ದು. ಏನಿದು? ಅದೇನು ಎಂಟ್ರಿ ಅದು? ಅದು ರೂಮಿಗೆ 3 ಪೋರ್ಷನ್ ಮಾಡೋದು. ಅದು 3 ಪೋರ್ಷನ್ ಬಾಡಿಗೆಗೆ ಅಂತ ಮಾಡಿದ್ ನಾವು. ಓಹೋ. ಅದಕ್ಕೆ ಇದೊಂದು ಎಂಟ್ರಿ, ಅದೊಂದು ಎಂಟ್ರಿ, ಆ ಕಡೆ ಒಂದು ಎಂಟ್ರಿ, 3 ಪೋರ್ಷನ್ಗೆ. ಇದು ಮೈನಾ? ಮನೆ ಇದು. ಹಾಂ. ಸರಿ ಬನ್ನಿ. ಇದು ದೇವ್ರ ಮನೆ. ದೇವರ ಮನೆ ಇದು. ಓ, ಇದೆಲ್ಲ ಕನೆಕ್ಷನ್ ಇದೆ, ಕನೆಕ್ಟಿವಿಟಿ ಇದೆ. ಅದಕ್ಕೂ ಕನೆಕ್ಟ್ ಇದೆ ಇದೆ. ಇದೊಂದು ರೂಮು, ಅಟ್ಯಾಚ್ ಬಾತ್ರೂಮಾ? ಹಾಂ. ಇದು ಬಾತ್ರೂಮ್. ಇದು ಸ್ಟೋರ್ ರೂಮ್ ಇದು. ಈಗ ನೀವು ಅರ್ಜೆಂಟಿಗೆ ಅಂದರೆ ಇಲ್ಲಿಂದ ಎಲ್ಲ ಅಲ್ಲಿಂದ ಓಡಾಡ್ಬೇಕು. ಈಗ ಇದನ್ನೇನಾದ್ರೂ ಸಪ್ರೇಷನ್ ಮಾಡಿದ್ರೆ ಇಲ್ಲಿ ಗೋಡೆ ಕಟ್ಬಿಟ್ರೆ ಇದರಲ್ಲಿ ಓಡಾಡ್ಕೋಬೋದು. ಇದು ಸಪ್ರೇಟ್ ಮನೆ ಆಯಿತು. ಇಲ್ಲಿ ಗೋಡೆ ಹಾಕಿದ್ರೆ ಇದು ಸಪ್ರೇಟ್ ಮನೆ ಆಗುತ್ತೆ. ಸೊ ಇದು ಮೇನ್ ಗೋಡೆ. ಇದು ಏನು ಸರ್? ಗೋಡೆ ಹಾಕ್ಬಿಟ್ರೆ ಬೇಕಾದರೆ ಗೋಡೆ ಹಾಕಿ. ಹಾಂ. ಇಲ್ಲಾಂದರೆ ಇದನ್ನು ಕ್ಲೋಸ್ ಮಾಡಿ ಅಲ್ಲಿಂದ ಓಡಾಡ್ಬೇಕು. ಅಲ್ಲಿಂದ ಓಡಾಡ್ಬೇಕು. ಕರೆಕ್ಟ್. ಹಾಂ, ಈ ಕಡೆಯಿಂದ ಆ ಕಡೆಯಿಂದ. ಓಕೆನಾ? ಹ್ಞೂ. ಅಲ್ಲಿಂದ ಓಡಾಡಿದ್ರೆ ನಾರ್ತ್ ಈಸ್ಟ್ 2 ಸೇರುತ್ತೆ. ಹ್ಞೂ. ಆಲ್ಮೋಸ್ಟು 2 ಸೇರುತ್ತೆ ನಿಮಗೆ. ಪ್ಲಸ್ ಆಗುತ್ತೆ ಅದು. ಇದು ಓಕೆ, ಇದೇನು ತೊಂದರೆ ಇಲ್ಲ. ಬಟ್ ಇನ್ನು ಸ್ವಲ್ಪ ಈ ಮಧ್ಯಕ್ಕಾಗುತ್ತಲ್ಲ, ಮಧ್ಯಕ್ಕಾಗುತ್ತೆ. ಇದನ್ನು ಪಾರ್ಟೇಷನ್ ಮಾಡಿಬಿಟ್ರೆ ಇದು ಬೇರೆ ಮನೆ ಆಯಿತು, ಇದು ಬೇರೆ ಮನೆ ಆಯಿತು. ಓಕೆಮ್ಮ? ಸಪ್ರೇಟು. ಓಕೆ, ಇದು ಚೆನ್ನಾಗಿದೆ. ಇದು ನಾರ್ತ್ ಈಸ್ಟ್ ಆಯಿತು ನೋಡಿ. ಇದಕ್ಕೆ ಸೌತ್ ವೆಸ್ಟಲ್ಲಿ ವಿಂಡೋ ಇದೆ. ಆ ವಿಂಡೋ ಇದೆಯಲ್ಲ, ಹಾಂ, ಅದೊಂದು ಸ್ವಲ್ಪ ಕ್ಲೋಸ್ ಮಾಡಿಸ್ಕೊ. ಓಕೆ ಸರ್. ಓಕೆ, ಅದು ಬೇಕಾದರೆ ಈ ಮೂಲೆಯಲ್ಲಿ ಏನಾದರೂ ಮೇಲೆ ಇಟ್ಟು. ಇದು ವಾಶ್ರೂಮ್ಗೆ ಅಂತ ವಿಂಡೋ ಕೊಡ್ತಿದ್ದು. ವಾಶ್ರೂಮ್ ಮಾಡಬೇಕಲ್ಲಿ ಮಾಡೋಕ್ಕೆ ಅಂತ ಕೊಡ್ತಿದ್ದು. ವಾಶ್ರೂಮ್ ಆ ಕಡೆ ಮಾಡಬಾರ್ದು. ಮಾಡಿದ್ರೆ ಈ ಕಡೆ ವಾಯುವ್ಯದಲ್ಲಿ ಮಾಡಬೇಕು. ಆ ಮೂಲೆಗೆ ಮಾಡಬಾರ್ದು. ವಾಶ್ರೂಮ್ ಮಾಡಬಾರ್ದು. ಸೌತ್ ವೆಸ್ಟ್ ಮಾಡಬಾರ್ದು. ಈ ಕಾರ್ನರ್ ಮಾಡಬೇಕು. ಮಾಡಿದ್ರೆ ನೋಡಿ ಪ್ಲಾನ್ ಮಾಡಿ. ಅಲ್ಲಿ ಬೇಡ, ಅಲ್ಲಿ ವಾಶ್ರೂಮ್ ಬೇಡ, ಈ ಕಡೆಗೆ ಹಾಕ್ಕೊಳ್ಳಿ. ಆ ಕಡೆ ಕಾಟ್ ಬರುತ್ತೆ ಅಮ್ಮ. ಬನ್ನಿ. ಇದನ್ನು ಕ್ಲೋಸ್ ಮಾಡಿದ್ರೆ ಇದೊಂದು ಪೋರ್ಷನ್ ಲೆಕ್ಕ ನಿಮ್ಮದು. ಓಹೋ, ಟಾರ್ಗೆಟ್. ಇದು ಅಡುಗೆ ಮನೆ. ಕಿಚನ್ ಸರ್. ಅಲ್ಲಮ್ಮ, ಯಾವತ್ತು ಅಡುಗೆ ಮನೆ ಬೆಡ್ರೂಮಲ್ಲಿ ಏನೋ ದೊಡ್ಡದಿರಬಾರ್ದಮ್ಮ. ನಾವೇನು ಬೆಡ್ರೂಮ್ ಇರ್ತದೆ, ಮೇನ್ ಮಾಸ್ಟರ್ ಬೆಡ್ರೂಮು ನೈಋತ್ಯ ಮೂಲೆಯಲ್ಲಿ, ಅದಕ್ಕಿಂತ ದೊಡ್ಡದಿರಬಾರ್ದು. ಸೊ ಇದನ್ನು ಒಂದು ಪಾರ್ಟೇಷನ್ ಇದ್ದರೆ ಏನಾದರೂ ಪ್ಲಾನ್ ಮಾಡ್ಕೊಳ್ಳಿ. ಇಷ್ಟು ಹೌದು, ಅದೇ ಇಷ್ಟು ಪಾರ್ಟೇಷನ್ ಮಾಡ್ಕೊಳ್ಳಿ. ಪಾರ್ಟೇಷನ್ ಮಾಡ್ಕೊಂಡು ಎಂಟ್ರಿ ಇಟ್ಕೊಂಡಲ್ಲಿ. ಸೊ ಅವಾಗ ನಿಮ್ಗೆ ಇದು ಡೈನಿಂಗ್ ಆಗುತ್ತೆ, ಅದು ಇದಾಗುತ್ತೆ. ಇಷ್ಟೇ ಸಾಕು. ಗೋಡೆ ಜಾಸ್ತಿ ಬೇಡ.
ಇಷ್ಟು ಗೋಡೆ ಪಾರ್ಟಿಷನ್ ಮಾಡಿದ ತಕ್ಷಣ ಇದು ಚಿಕ್ಕದಾಗುತ್ತೆ, ಆಟೋಮೆಟಿಕ್ ಇದಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ. ಓಕೆ ಸರ್. ಓಕೆನಾ? ಹ್ಞೂ. ಇದು ಈ ಡೋರ್ ಸರಿ ಇಲ್ಲಮ್ಮ, ಇದು ಸ್ವಲ್ಪ ತುಂಬ ಪ್ರಾಬ್ಲಮ್ ಇದು. ಯಾಕೆಂದರೆ ಲೇಡೀಸ್ಗೆ ತೊಂದರೆ ಕೊಡುತ್ತೆ, ಹೆಲ್ತ್ ಪ್ರಾಬ್ಲಮ್ ಅದು ಇದು. ಮನೇಲಿ ಏನೋ ಒಂದು ಸ್ಮಾಲ್ ಆಪ್ರೇಷನ್ಸ್ ಅದು ಇದು ಆ ಥರ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಮೈನು, ಹೆಲ್ತ್ ಇಶ್ಯೂಸ್ ಬರುತ್ತೆ. ಇದು ವಿಂಡೋ ಮಾಡ್ಕೊಂಬೇಡಿ ಬೆಸ್ಟು. ಕ್ಲೋಸ್ ಮಾಡ್ತೀರ ನಡೆಯುತ್ತೆ. ಹಾಂ, ಕ್ಲೋಸ್ ಮಾಡ್ತೀರ ನಡೆಯುತ್ತೆ. ನಿಮ್ಗೆ ಏನಾದರೂ ಇದನ್ನು ಸಪ್ರೇಟ್ ಮಾಡಬೇಕು ಅಂದರೆ ಆ ಕಿಟಕಿ ಇದೆಲ್ಲ ಅಲ್ಲಿ ಇಟ್ಕೋಬೇಕು. ಇದನ್ನೇನಾದರೂ ಪೋರ್ಷನ್ ಸಪ್ರೇಟ್ ಮಾಡಿ ಬಾಡಿಗೆ ಕೊಡಬೇಕು ಅಂದರೆ ಇಲ್ಲಿ ಕಿಟಕಿ ಮಾಡಿ ಈ ಡೋರ್ನ ತೆಗೆದು ಅಲ್ಲಿ ಇಟ್ಕೊಳ್ಳಿ, ಆ ಕಿಟಕಿ ಇಲ್ಲಿ ಇಟ್ಕೊಳ್ಳಿ. ಹಾಂ, ಇಲ್ಲೇ ಇಟ್ಟಿರುತ್ತೆ. ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡ್ರೆ ಆಯ್ತು. ಹೌದು, ಮೂಲ ಕಿಚನ್ ಆಗುತ್ತೆ. ಅವಾಗ ಇದು ಸಪ್ರೇಟ್ ನಿಮಗೆ ಅರ್ಥ ಆಯ್ತಮ್ಮ? ಅಲ್ಲಿ ಇಟ್ಕೋಬೇಕು ಎಂಟ್ರಿ. ಇದು ಬೇಡಮ್ಮ, ಇದು ಬರೋರು ತೊಂದರೆ, ನಿಮಗೂ ತೊಂದರೆ ಎಲ್ಲ ಸರ್. ಈ ಡೋರ್ನ ಅಲ್ಲಿ ಇಟ್ಬಿಟ್ಟು ಹಾಂ, ಕಿಚನ್ ಎಲ್ ಶೇಪ್ ತಗೊಂಡು ಹೋಗ್ಬಿಟ್ರೆ ನಮಗೆ ತೊಗೊಂಡೋಗ್ಬೋದು. ಚಿಕ್ಕದಾಗ ಅಲ್ಲಿಂದ ಕಿಟಕಿಯಿಂದ ಹಿಂಗೆ ಸ್ವಲ್ಪ ಎಲ್ ಶೇಪ್ ತಗೊಂಡು ಇದು ಕಿಚನ್ ಮಾಡ್ಬೋದು. ಇದು ಬೇಕಾದ್ರೆ ಒಂದು ಬೆಡ್ರೂಮ್ ಆಗುತ್ತೆ. ಇದು ಇಲ್ಲ ಇನ್ನೊಂದು ಬೆಡ್ರೂಮು ಇಲ್ಲ ಹಾಲ್ ಆಗುತ್ತೆ. ಅದೊಂದು ಬೆಡ್ರೂಮ್ ಆಗುತ್ತೆ. 2 ಬೆಡ್ರೂಮ್ ಲೆಕ್ಕ ಸಿಗುತ್ತೆ ನಮಗೆ. ಹಾಂ, ಇದಕ್ಕೆ ನೋಡಿ, ಇದು ಕರೆಕ್ಟಾಗಿ ಹಾಕಿದ್ರೆ ಬಾತ್ರೂಮು. ಇದು ಕರೆಕ್ಟಾಗಿ, ಇದು ಕರೆಕ್ಟ್ ಇದೆ. ಸೇಮ್ ಅದರಲ್ಲೂ ಇದೇ ಥರ ಹಾಕ್ಕೊಂಡ್ರೆ ನಿಮ್ಗೆ ವಾಯುಮೂಲೆ ಸಿಗುತ್ತೆ. ಇದು ಕರೆಕ್ಟ್ ಇದೆ. ಇದೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಮೈನ್ ಪ್ರಾಬ್ಲಮ್ ಫ್ರಂಟ್ ಎಲಿವೇಶನ್ ಮಾಡ್ತಾ ಬಿದ್ದಿದೆ. ಕಾಂಪೌಂಡ್ ಒಂದು ಹಾಕಿಲ್ಲ. ಸೊ ಈ ಒಂದು ಏನಾಗುತ್ತೆ, ಸಮುದ್ರದಲ್ಲಿ ಈಜಾಡ್ಬೇಕಾದ್ರೆ ಯಾರು ಸುಮ್ಮನೆ ಒಂದು ಕಡ್ಡಿ ತಗಲಿದ್ರು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಈಜ್ತಾ ಇರ್ತೀವಿ. ಯಾರು ನಾವು ಚಿಕ್ಕ ವಯಸ್ಸಲ್ಲಿ ಈಜ್ತಿದ್ವಲ್ಲ ಸರ್ ಕೆರೆಗಳಲ್ಲಿ, ಯಾರು ನಮ್ಮ ಹಿಂದೆ ಅವ್ನು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಒಂದು ಥರ ಆಗ್ಬಿಡೋದು. ಏನೋ ಸುಮ್ಮನೆ ಈಗ ಅಂದ್ರೂ ಸಾಕು, ಆಗ ನಿಂತೋಗ್ಬಿಡ್ತಿದ್ವಿ. ಆ ಥರ ಈ ವಾಚ್ತು ಅನ್ನೋದು ಈ ನಮ್ಮ ಓಡೋ ಕುದುರೆನ ಸಮುದ್ರದಲ್ಲಿ ಓಡೋ ಇದನ್ನ ಹಿಂಗೆ ಹಿಡ್ಕೊಂಡಂಗೆ ಗೊತ್ತಿಲ್ಲ ಯಾರು ಹಿಡ್ಕೊಂತಾವ್ರೆ. ಇದು ಏನಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ನಾವು ಈಜ್ತಾನೆ ಇದೀನಿ, ಮುಂದಕ್ಕೆ ಹೋಗ್ತಾ ಇಲ್ಲವಲ್ಲ ಸಮುದ್ರದಲ್ಲಿ ಅಂತ. ಬಾ. ಹಾಂ, ಹೌದಮ್ಮ. ಹಾಂ, ಹೌದು. ಇದನ್ನ ಇಲ್ಲಿ ಇದು ಇರಬೇಕು ಅಂದರೆ ಎಂಟ್ರಿ ಅಲ್ಲಿಂದ ಕೊಟ್ಕೋಬೇಕು. ಹಿಂಗೆ ಬರ್ಬೇಕು ನೀವು. ಇದನ್ನು ಸೇರಿಸ್ಕೋಬೇಕಂದ್ರೆ ನಿಮಗೆ ಬೇಡ, ನಮ್ಗೆ ಇದು ಸಾಕು ಅಂತಂದರೆ ಇದನ್ನು ಡಿವೈಡ್ ಮಾಡಿಬಿಡಿ. ಇಮ್ಮಿಡಿಯೇಟ್ ಇದು ಗೋಡೆ ಕಟ್ಬಿಟ್ರೆ ಇದು ಸೂಪರ್ ಆಗಿ ಇದು ಮಾಡ್ಕೋಬೋದು. ಅದು ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಕೊಡ್ಬೋದು. ಅಲ್ಲಿ ಮಾತ್ರ ಡೇಂಜರ್ ಇದು. ಇದನ್ನು ಅರ್ಜೆಂಟಾಗಿ ಇದನ್ನು ವಿಂಡೋ ಮಾಡಿಬಿಟ್ಟು ಹಾಂ, ಇಲ್ಲಿ ಕೊಟ್ಕೊಳ್ಳಿ. ವಾಶ್ರೂಮ್ ಈ ಕಡೆ ನಾರ್ತ್ ವೆಸ್ಟ್ಗೆ ಅಲ್ವಾ? ಅಲ್ಲಿ ಕೊಟ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಇನ್ನೂ ಏನು ಬೇಕಾದ್ರೆ ಇಲ್ಲೂ ವಾಶ್ರೂಮ್ ಕೊಟ್ಕೋಬೋದು. ಈ ಡೋರ್ ಇದೆಯಲ್ಲ, ಈ ಡೋರೆಲ್ಲ ಇಲ್ಲೇ ಸ್ವಲ್ಪ ಕೊಟ್ಕೋಬೋದು. ಹಾಂ, ಕ್ಲೋಸ್ ಮಾಡಿಸ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಆ ವಿಂಡೋಗೆ ಒಂದು ವಿಂಡೋ ಮಾಡಿ, ಆ ವಿಂಡೋಗೆ ಒಂದು ಬಾತ್ರೂಮ್ ಮಾಡ್ಕೋಬೋದು. ಇಲ್ಲ, ಇಲ್ಲೂ ಮಾಡ್ಬೋದು ಬಿಡಿ, ಇಲ್ಲೇ ಮಾಡ್ತೀವಿ. ಅಲ್ಲೇ ಮಾಡ್ಬೋದು. ಚಿಕ್ಕದಾಗಿ ಪ್ಲಾನ್ ಮಾಡಿಬಿಟ್ಟು ಇಷ್ಟು ದಪ್ಪ ಗೋಡೆ ಮಾಡಬೇಡ, ಸಣ್ಣದಾಗಿ ಮಾಡ್ತೀವಿ. ಚಿನ್ನದಾಗಿ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಹಾಂ, ಇದೊಂದು ಕ್ಲೋಸ್ ಮಾಡಿಬಿಟ್ರೆ ಒಂದು 15% ಕ್ರಾಸ್ ಇದೆಯಮ್ಮ. ಅದೇನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಸ್ವಲ್ಪ ಎನರ್ಜಿ ತಗೊಂಡು ತೋಟದಲ್ಲಿ ಒಂದು ಒಳ್ಳೆ ಮನೆ ಕಟ್ಟೋಣ. ಅರ್ಥ ಆಯ್ತಾ? ಓಕೆ ಸರ್. ತೋಟದಲ್ಲಿ ಒಳ್ಳೆ ಮನೆ ಸ್ವಲ್ಪ ಎನರ್ಜಿ ಬರಲಿ ಇದಕ್ಕೆ ಸ್ವಲ್ಪ. ಇದು ಫಸ್ಟ್ ನೀನು ಫ್ರಂಟ್ ಡೋರ್ ಫ್ರಂಟ್ ಸರಿ ಮಾಡಿ ಇದನ್ನ ಕ್ಲೋಸ್ ಮಾಡು. ಹಿಂದೆ ಕಾಂಪೌಂಡ್ ಹಾಕಿ. ಮತ್ತೆ ಆ ಮನೆದೊಂದು ಇದು ಮಾಡಬೇಕು. ಆ ಮನೆ ಡೋರ್ ಮಾಡಿದ್ರೇನೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಆ ಮನೆಗೆ ದುಡ್ಡು ಬರ್ಬೇಕಲ್ಲ, ಈ ಮನೆ ಕೊಡ್ಬೇಕಾರೆ, ಈ ಲೇಬರ್ಸ್ ಕೊಡ್ಬೇಕಾರೆ ನೀನು ಅಲ್ಲಿಂದ ದುಡ್ಡು ತಗೊಂಡಾಗ ಮನೇಲಿ ಇಟ್ಟು ಅಲ್ಲಿಂದ ಎತ್ಕೊಂಡ್ಬರ್ಬೇಕಲ್ಲ. ಅಲ್ಲಿ ದುಡ್ಡೇ ಬರಲ್ಲ. ಅದು ಬರುತ್ತೆ ಬರೀ ಅದು ಇದು ಇನ್ನು ಹಿಂಗೆ 10 ರೂಪಾಯಿ ಬಂದರೆ 12 ರೂಪಾಯಿ ಖರ್ಚಿರುತ್ತೆ. ಆ ಥರ ಇದೆ ಡೋರ್ ಅದು. ಈಗ ಇವತ್ತು ಈ ಕಾಫಿಯಲ್ಲಿ ಬಂತು, ಈ ಎಲ್ಲ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಇಷ್ಟು ಬಂತಲ್ಲ, ಏನಾಯ್ತು ಅಂದ್ಕೊಂತೀವಿ ಲೆಕ್ಕ. ಮೈನಸ್ ತೋರಿಸುತ್ತೆ. ಕರೆಕ್ಟ್ ತೋರಿಸ್ತಾ ಇರುತ್ತೆ. ಅದರಿಂದ ನೀನು ಫಸ್ಟ್ ಸೌತ್ ವೆಸ್ಟ್ ಕ್ಲೋಸ್ ಮಾಡ್ಕೊಂಡು ಇವೆರಡು ಫಿನಿಶ್ ಮಾಡಿ ಆ ಮನೆ ಡೋರ್ ಇಟ್ಟು ಫಸ್ಟು ಡೋರ್ ಇಟ್ಬಿಟ್ಟು, ಸೆಕೆಂಡು ಸೌತ್ ವೆಸ್ಟ್ ಕಾಂಪೌಂಡು, ಥರ್ಡು ಅದು ಇದು ಈ ಕಡೆ ಎಲಿವೇಶನ್ ಫ್ರಂಟು, ಫೋರ್ತ್ ಇದು ಡೋರ್. ಓಕೆ, ಡೋರ್ ಕ್ಲೋಸ್ ಮಾಡಿ. ಇದೊಂದು ಕ್ಲೋಸ್. ಇದು ಕ್ಲೋಸಾ? ಕ್ಲೋಸ್. ಅದಲ್ಲ, ಇದು ಇಲ್ಲ, ಗೋಡೆನೇ ಕ್ಲೋಸ್ ಮಾಡಿಬಿಡು. ಅದು ರೆಡಿ ಮಾಡಿ ಬೇರೆ ಯಾರು ಕೊಟ್ಕೊಡ್ರಿ. ಇದು ಸಾಕಿದೆ, ಚೆನ್ನಾಗಿರ್ತದೆ. ಮೇನ್ ಡೋರ್. ಇದು ದೇವ್ರ ಮನೆ ಕರೆಕ್ಟ್ ಇದೆ. ಒಂದು ಚಿಕ್ಕದೊಂದು ಹೋಲ್ ಮಾಡಿಸ್ಕೊಳ್ಳಿ ಅಮ್ಮ. ಎಂಟಲ್ಲಿ ಇದಕ್ಕೊಂದು ಹೋಲ್ ಈ ಕಡೆ. ಸುಮ್ಮನೆ ಅದು ಇದರಲ್ಲಿ ಒಂದು ಚಿಕ್ಕದೊಂದು ಪ್ಲಾನ್ ಎಲ್ಲಿ ಹೋಲ್ ವೆಂಟಿಲೇಟರ್ ಟೈಪ್. ಓಕೆ, ವೆಂಟಿಲೇಟರ್ ಬೇಕಾದ್ರೆ ಇದು ಒಂದು ಬಾಕ್ಸ್ ಥರ ಮಾಡಿದ್ರೆ ಹೌದು, ಪೂರ್ವಕ್ಕೆ. ಓಕೆನಾ? ಓಕೆ ಸರ್. ಓಕೆ, ನೀನು ಮೇನ್ ಒಂದೊಂದೇ
ಹಾಂ ಈಗೇನಂದರೆ ಬಟ್ಟೆ ಮುಳ್ಳು ಮೇಲೆ ಸಿಕ್ಕಾಕೊಂಡಿದೆ, ಹಾ. ನಿಧಾನಕ್ಕೆ ಬಿಡಿಸ್ಕೊಂಡು ಆಚೆ ಬರ್ಬೇಕು ಅಷ್ಟೇ. ಇಲ್ಲ ಬಟ್ಟೆನೇ ಅರ್ಧೋಗುತ್ತೆ ಸ್ವಲ್ಪ ಇಲ್ಲಾಂದರೆ ಬಟ್ಟೆ ಅರ್ಧ ಆಗುತ್ತೆ. ಹ್ಞೂ ಸೊ ಅದು ಮೇನ್ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಫಸ್ಟ್ ಇದು ರೆಡಿ ಮಾಡ್ಕೊ. ಓಕೆ ಸರ್ ಓಕೆ. ಇದು ನೀನು ಫಸ್ಟು ಅದನ್ನು ರೆಡಿ ಇದು ಮಾಡ್ಬೇಕಾ? ಪಿಲ್ಲರ್ ಕೊಟ್ಬಿಟ್ಟು ಪಿಲ್ಲರ್ ಕೊಟ್ಟು ಒಂದು ಕಾಂಕ್ರೀಟ್ ಶೀಟ್ ಹಾಕ್ಸಿರೋ ಆಗುತ್ತೆ. ಶೀಟ್ ಆದರೂ ಹಾಕು, ಇಂಚಾದರೂ ಹಾಕು, ಇಂಚಾದರೂ ಹಾಕು. ಕನೆಕ್ಷನ್ ಕೊಡು ನನಗೆ. ಒಂದು 6 ಇಂಚ್ ಪೈಪ್ ಬರುತ್ತೆ, ಹಾಂ ಇದು ಅದು ಅಲ್ಲಿಂದ ತಗೊಂಡು ಹಂಗೆ ತಗೋ. ಅದೊಂದು ಪಿಲ್ಲರ್ ಕೊಡು 6 ಇಂಚ್ದು, ಹಾಂ ಅಲ್ಲಿಂದ ಇದು ಕನೆಕ್ಷನ್ ಕೊಡಿ. ಇಷ್ಟಿದೆ ಅಷ್ಟನ್ನು ಇದು ಮಾಡಬೇಕು. ಇಷ್ಟೇ ಹಾಂ ಅಮ್ಮ, ಸ್ಕ್ವೇರ್ ಆಗಿ ಹಿಂಗಿರ್ಬೇಕಮ್ಮ, ಹಿಂಗಿರ್ಬೇಕು ಫ್ರಂಟ್ ಸ್ಕ್ವೇರ್ ಆಗಿ. ಹಾಂ ನಮ್ದೇನಿದೆ ಇಲ್ಲಿ ಕಟ್ ಆಗಿದೆ, ಇಲ್ಲಿ ಕಟ್ ಆಗಿದೆ. ಇದು ಆಚೆ ಬಂತಲ್ಲ. ಹಾಂ, ಮೂಲೆಗಳು ಕಟ್ ಆಗಿಬಿಟ್ಟಿದೆ. ಸೊ ಅದು ಇದು ಯಾವಾಗ ಹಾಕಿದೋ ಇದು ಸರ್. ಈಗ ಇನ್ನೊಂದು ಐಡಿಯಾ ಅಂತ ಹೇಳಿದ್ರೆ, ಹಾಂ ಈಗ ಇದು ಬರುತ್ತೆ ನೋಡಿ, ಆ ಮ್ಯಾಟ್ ಹೊಡಿತಾರಲ್ಲ, ಶೀಟ್ ಮೇಲೆ ಒಂದು ಮಳೆ ಹೊಡಿತಾರೆ ನೋಡಿ, ಕಬ್ಬಿಂಗೆ ಅದು ಇದನ್ನಪ್ಪ ಅಂತ ಹೇಳಿದ್ರೆ ಬೆಂಡ್ ಮಾಡಿಬಿಟ್ಟು ಬೆಂಡ್ ಶೀಟ್, ಅದನ್ನ ಕೊಟ್ಟರೆ ಆಗಲ್ವ ಇಲ್ಲಿಗೆ? ಆಯಿತು, ನೀನು ಏನಂದ. ಓಕೆ. ನನಗೆ ಫಸ್ಟು ಒಂದು 6 ಇಂಚದು ಕಬ್ಬಿಣದ್ದು ನೋಡಿ, ಇಷ್ಟು ದಪ್ಪ ಇರುತ್ತಲ್ಲ ಇದು ಕಬ್ಬಿಣ ಪೈಪು, ಓಕೆ. ಅದನ್ನ ಹ್ಯಾಂಗಲ್ ತಂದು ಅಲ್ಲಿಂದ ಅಲ್ಲಿಗೊಂದು ಕೊಡು, ಅದು ಡೌನ್ಗೊಂದು ಕೊಡು, ಅದೇ ಮತ್ತೆ ಅಲ್ಲಿಂದ ಇದು ಕನೆಕ್ಷನ್ ಕೊಡು. ಸೆಂಟ್ರಲ್ ಏನಾದ್ರೂ ಹಾಕೋ, ಸೆಂಟ್ರಲ್ಗೆ ಏನಾದ್ರು ಹಾಕು, ಏನಾದ್ರೂ ಹಾಕು, ನನಗೆ ಅದು ಸೇಮ್ ಕನೆಕ್ಷನ್ ಕೊಡು. ಹಾಂ ಶೀಟ್ ಹಾಕು, ಇಲ್ಲ ಮೋಲ್ಡ್ ಹಾಕು, ಹೆಂಚ್ ಹಾಕಿ ಏನಾದ್ರೂ ಹಾಕು. ಏನಾದ್ರು ನನಗೆ ಈ ಥರ ಕನೆಕ್ಷನ್ ಬೇಕಷ್ಟೇ. ನಮಗೆ ಫಸ್ಟ್ ರೆಕ್ಟ್ಯಾಂಗುಲರ್ ಶೇಪಲ್ಲಿ ರೆಕ್ಟ್ಯಾಂಗಲ್ ಇದ್ರ ಲೆವೆಲ್ಗೆ. ಇಲ್ಲಿ ಪಿಲ್ಲರ್ ಇಲ್ಲಿ ಹಾಕಿದ್ದಿಲ್ಲಪ್ಪ, ಇಲ್ಲಿ ಪಿಲ್ಲರ್ ಹಾಕಿದ್ಯಾ, ಸೇಮ್ ಪಿಲ್ಲರ್ ಅಲ್ಲಿ ಹಾಕು ಕೆಳಗಡೆ, ಸ್ಟ್ರೈಟ್ ಕೆಳಗಡೆ ಒಂದು ಹಂಗೆ ತಗೋ, ಹಿಂಗೆ ಕನೆಕ್ಷನ್ ಕೊಡು. ಇದು ಶೀಟು ಮತ್ತು ಅಲ್ಲಿವರೆಗೂ ಹೋಗ್ಬೇಕು. ಇಲ್ಲಿ ಬೇಡಕ್ಕ, ಇಲ್ಲಿ ಬೇಡ, ಅವ್ರಿಗೆ ಬೇಕಾದ್ರೆ ಇಲ್ಲೇ ನೋಡಿ. ಇದು ಬೆಳೀತು, ನಾನು ಇದು ನೋಡಲೇ ಇಲ್ಲ, ಈ ಕಡೆ ತಿರುಗಿ ನೋಡ್ರಿ. ಹಾಂ, ಇದು ಬೇಡಕ್ಕ, ಇದು ಫಸ್ಟ್ ಕ್ಲೋಸ್ ಮಾಡಿಸಿ. ಅಯ್ಯೋ ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿಸ್ಬೇಕು. ಇದು ಫುಲ್ ಸೌತ್ ವೆಸ್ಟ್ ಇದು. ಆಮೇಲೆ ಇದರಲ್ಲಿ ಅಷ್ಟೇ ಇದಾವಲ್ಲ 2 ವಿಂಡೋನು, ಆ 2 ವಿಂಡೋ ಕ್ಲೋಸ್ ಮಾಡಿ ಇಲ್ಲೊಂದು ವಿಂಡೋ ಮಾಡಿ ಬೇಕಾರೆ. ಇಲ್ಲಿ ಮಾಡಿ ವಿಂಡೋ, ಅದು ಫುಲ್ ಸೌತ್ ವೆಸ್ಟ್ ಬರುತ್ತೆ. ಅಲ್ಲಿ ಇದಕ್ಕೊಂದು ಪೋರ್ಷನ್ ಅಂತ ಪೋರ್ಷನ್ ಸಪ್ರೇಟ್ ಹೋಗ್ಬೋದು ಬೇಕಾದ್ರೆ ಅಂತ ಮಾಡಿ. ಅವನ್ ತೆಗೆದ್ಬಿಡು. ಹಾಂ, ಅದೊಂದು ತೆಗೆದುಬಿಟ್ರೆ ಕರೆಕ್ಟು. ಸೌತ್ ವೆಸ್ಟ್ ಈ ಕಡೆ ತೆಗಿರಿ. ಇದು ಅಂದರೆ ಶೀಟ್ ಹಾಕಿ ಒಂದು ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿಬಿಡಿ ಸಾಕು. ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿಬಿಡಿ ಸಾಕು. ಹಾಂ, ಇಲ್ಲ ಮಾಡಿ ಇದನ್ನು ಕಿಟಕಿ ಇಟ್ಕೊಳ್ಳಿ. ಅದು ಆ ಲಾಸ್ಟ್ದು ಇದಿರಲಿ, ಏನೋ ಗಾಳಿ ಬೆಳೆದ. ಈಗ ಇದು ಫುಲ್ ಕ್ಲೋಸ್ ಮಾಡಿ. ಅವೆರಡು ಕಿಟಕಿ ತಂದು ಇಲ್ಲಿ ಕೂರಿಸ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬೋದಲ್ಲ, ಅದು ಸುಮ್ಮನೆ ಡಬಲ್ ಕೆಲಸ ಏನಕ್ಕೆ? ಅಲ್ಲ, ಇಲ್ಲಿ ಇಲ್ಲಿ ಕೂರಿಸ್ಬಿಡ್ಬೋದು, ವೆಂಟಿಲೇಷನ್ ಬರಲಿ. ಇಲ್ಲಿ ಕಿಟಕಿ ಹಾಕೊಂಬಿಡಿ. ಇಲ್ಲಿ ಗೋಡೆ ಕಟ್ಟಿ 3 ಅಡಿಗೆ ಒಂದು ಅಲ್ಲ ಖಾಲಿ ಇದೆಯಲ್ಲ ಒಂದು ಗ್ರಿಲ್ಲು, ಆ ಗ್ರಿಲ್ ಇಲ್ಲಿ ಹಾಕ್ಬಿಡಿ. ಆ ಗ್ರಿಲ್ ಇಲ್ಲಿ ಹಾಕ್ಬಿಡು. ನೀನು ತೋರಿಸ್ಲೇ ಇಲ್ಲ, ಇದು ಬೆಳೆದಿಲ್ಲ. ಇದು ನೋಡಿ, ಇದೆಷ್ಟು ಬೆಳೆದಿದೆ ಈ ಕಡೆ ವಾಯುಮೂಲೆ. ಬಾ, ಇದು ಮತ್ತೆ ಇದೊಂದು ತಲೆನೋವು ಇದೆ. ಮೆಟ್ಲ ಇದು ಕೆಳಗಡೆ, ಮೆಟ್ಲ ಕಡೆ ಏನು ಮಾಡಿದ್ಯಾ? ಏನಿಲ್ಲ ಸರ್, ಅಷ್ಟೇ ಖಾಲಿ ಇದೆಯಾ? ನೋಡಿ, ಇದೇನು ಮಾಡಿದೆ ನೋಡಿ, ಅದು ಕ್ರಾಸ್ ಮಾಡಿಬಿಟ್ಟು ಅದನ್ನು ನೋಡಿ, ಅಲ್ಲಿಂದ ಹಿಂಗೆ ಕ್ರಾಸ್ ಮಾಡಿಬಿಟ್ಟು ನೋಡಿ. ಹಿಂಗೆ ಏನು ಮಾಡಬೇಕು? ಈಗ ಇಲ್ಲಿಂದ ತಗೋಬೇಕೀಗ, ಇಲ್ಲಿಂದ ಅಲ್ಲಿಂದ ಹೇಳನಲ್ಲ, ಇಲ್ಲಿಂದ ತಗೋಬೇಕು. ಇಲ್ಲಿಂದ ಕ್ಲೋಸ್ ಆಗಬೇಕು, ಹಿಂಗೆ ಹೋಗಿ ಅಲ್ಲಿಗೆ ಹೋಗ್ಬೇಕು. ಮೆಟ್ಲೂ ಇದು ಮಾಡ್ಬೇಕು. ಹಾಂ, ಮೆಟ್ಲು ಇದ್ಕೊಳ್ಳಿ, ಇಲ್ಲಿಂದ ಇಳಿಯೋಕೆ ಪ್ಲಾನ್ ಮಾಡಿ. ಬೇಡ ಅಂದರೆ ಹೊಡ್ಸಾಕ್ಬಿಡ್ಬೋದಲ್ವಾ? ಯಾವುದು ಇದು ಬೇಡ ಅಂದರೆ ಎಕ್ಸ್ಟ್ರಾ ಪೊಸಿಷನ್ನ, ಎಕ್ಸ್ಟ್ರಾ ಪೊಸಿಷನ್ ಇವ್ರಿಗೆ ಈ ಮನೆಗೋಸ್ಕರ ಅಲ್ವಾ ಇಟ್ಟಿರೋದು? ಈ ಮನೆಗೋಸ್ಕರ. ಅಲ್ಲಿ ಎಂಟ್ರಿ ಕ್ಲೋಸ್ ಆಗುತ್ತಲ್ಲ, ಇಲ್ಲಿ ಯಾರು ಬರಲ್ವಲ್ಲ. ಎಂಟ್ರಿ ಕ್ಲೋಸ್ ಆಗ್ತಾರೆ, ವೇಸ್ಟ್ ಇದು ಬೇಕಾಗಿಲ್ಲಲ್ವಾ? ಅವಾಗ ನೀಟಾಗಿ ಬೇಕಾರೆ ಇಲ್ಲಿಗೆ ಮಾಡಿಸ್ಬೋದು, ಇಲ್ಲಿಗೆ ಕಟ್ ಮಾಡಿಸ್ಬಿಟ್ಟು ನೀಟಾಗಿ ಬಿಟ್ಬಿಡು. ಮೆಷಿನ್ ತಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾರೆ, ಅಷ್ಟೇ ಮೆಷಿನ್ ಮಾಡಿ ಕಟ್ ಮಾಡಿ ಜಾಸ್ತಿ ತಳ್ಬಿಡ್ತಾನೆ. ಗೋಡನ್ ಮಾಡ್ಕೋಬೋದು, ಬೇಕು ಅಂದ್ರೆ ಗೋಡೆ ಇಸ್ಕೊಂಡು. ಇಲ್ಲ ಸರ್, ಬೇಡ, ಇದು ಟಚ್ ಸರ್. ವಾಯುಮೂಲೆ ಅಲ್ವಾ, ಬೆಳೆದು ಬಿಟ್ಟಿದೆ ಅಂತ. ಇದು ಬೇಡವೇ ಬೇಡ ಅಪ್ಪೆ, ಕಟ್ ಮಾಡಿಸ್ಬಿಟ್ಟು ಹೇಳ್ತೀನಿ. ಹಂಗೆ ಅಲ್ಲಿಂದ ನೋಡಿ ಅಲ್ಲಿ ಸರ್. ಈಗ ಮಿಷಿನ್ ಕಟ್ ಲೆವೆಲ್ ಹೊಡಿಸ್ಬೋದಲ್ವಾ ಅಲ್ಲಿ ತನಕ? ಹಾಂ, ಅಷ್ಟು ಹೊಡಿಸ್ಬೋದು. ಸೇಮ್ ಇದೇ ಲೆವೆಲ್ಗೆ ಹೊಡಿಸ್ಬಿಟ್ಟು ಸುಮ್ಮನೆ ತಳ್ಳಿಬಿಟ್ಟು ಬಿಟ್ಬಿಟ್ಟು ಜಾಸ್ತಿ ಪೇಲಿ. ಅಷ್ಟೇ ಅದೇನು ನಿಮಗೆ ಜಾಸ್ತಿ ಖರ್ಚಾಗಲ್ಲ. ಇದು ಒಂದು ದಿವಸ ಲೇಬರ್ ಅಲ್ಲಿ ಆ ಹೋಲ್ ಮಾಡ್ತಾನೆ, JCB ಹಿಂಗೆ ತಳ್ಳಿಬಿಡ್ತಾನೆ. ಮಿಷಿನ್ ತಂದ್ಬಿಟ್ಟು ಹಿಂಗೆ ಕೊಯ್ದು ಬಿಡ್ತಾನೆ ಬಿಡಿ. ಮಿಷಿನ್ ಇರುತ್ತೆ, ಡ್ರಿಲ್ಲಿಂಗ್ ಮಿಷಿನ್ ಇರುತ್ತಲ್ಲ, ಅದನ್ನು ಕಿಟಕಿ ಇಟ್ಬಿಡು. ಅಲ್ಲೇ ಸಾಕು ನಿನಗೆ. ಇಲ್ಲಿ ಕಿಟಕಿನ ಹ್ಞೂ, ಇಲ್ಲ ಕ್ಲೋಸ್ ಆಯಿತು, ಕಿಟಕಿ ಮಾಡಿಬಿಡು. ಓಕೆ, ಕಿಟಕಿ ಮಾಡು. ಅವ್ರಿಗೆ ಕೆಲಸದ ಇವ್ರಿಗೆ ಏನಾದರೂ ಹಿಂಗೆ ಎಂಟ್ರೆನ್ಸ್ ಬೇಕು ಅಂದರೆ ಇಲ್ಲಿ ಬರ್ತಾರೆ, ಗ್ರಿಲ್ ಹಾಕ್ಬಿಡು ಸಾಕು. ಇವರು ಬ್ಯಾಚುಲರ್ಸ್ ಬರೋರು ಬಂದು ಹೋಗ್ತಾರೆ. ನಿಮಗೆ ನಿಮ್ಮ ಮನೆ ಹತ್ರ ಅಲ್ಲಿ ಬೇಕಾದ್ರೆ ಒಂದು ಪಾರ್ಟೇಷನ್ ಮಾಡ್ಕೊಳ್ಳೋಣ. ಪಾರ್ಟೇಷನ್ ಮಾಡಿ. ನೋಡಿ ಬಾ, ನಾವು ತಪ್ಪು ಮಾಡೋ ಏನೋ ಮನೆ ಕಟ್ಟಿದ್ದೀವಿ, ನಮಗೆ ನೀವು ಒಂದು ಶಕ್ತಿ ಕೊಡಿ, ನಮಗಿಲ್ಲ ಧೈರ್ಯ ಕೊಡಿ ಅಂತ ನೀವು ಒಂದು ಸಂಕಲ್ಪ ತಗೊಂಡು ಆರಾಮಾಗಿ ಸ್ಟಾರ್ಟ್ ಮಾಡಿ ಕೆಲಸ. ಏನು ಹೆದರ್ಕೋಬೇಡಿ ಆಯಿತಾ? ಪ್ರಕೃತಿನೇ ದೇವರು. ನೀವು ಯಾವ ಇದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾನೊಂದು ಕಲ್ಲುಪ್ಪು, ಒಂದು ಬಿಳಿ ಸಾಸಿವೆ, ಒಂದು ಸ್ವಲ್ಪ ನಿಮ್ಮ ಮನೆ ಕಾಂಪೌಂಡ್ ಎಲ್ಲ ಸ್ವಲ್ಪ ಹಾಕಿ. ಟೋಟ್ಲ್ ಅಲ್ಲಿಂದ ಹಿಡಿದು ಒಂದು 10-20 kg ಕಲ್ಲುಪ್ಪು ತಂದು ಚೆನ್ನಾಗಿ ಹಾಕ್ಬಿಡಿಮ್ಮ. ಬಿಳಿ ಸಾಸಿವೆ ಒಂದು 1/4 kg, ಅರ್ಧ kg ತಂದು ಈ ಮನೆ ಒಳಗಡೆ, ಮನೆ ಕೆಳಗಡೆ ಪೂರ್ತಿ ಹಾಕಬೇಕು. ಸುತ್ತಲೂ ಸರೌಂಡಿಂಗ್ ಹಾಕಿ. ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಣ್ಣ.
ಸೊ ಈ ಮನೆಗೆ ಬಂದ್ಮೇಲೆ ಯಾಕಂದರೆ ಇದು ಕಟ್ಟುವಾಗ ಸ್ವಲ್ಪ ಒಂಚೂರು ಶುದ್ಧೀಕರಣ ಮಾಡಬೇಕಾಗಿತ್ತು. ಅಂದರೆ ಹಳೆ ಮಣ್ಣು ಇರುತ್ತಲ್ಲ 3 ಅಡಿ ತೆಗೆದುಬಿಟ್ಟು ಬೇರೆ ಒಂದು ಹೊಸ ಮಣ್ಣು ಹಾಕಿ. ಇದು ನಿಮಗೆ 50 ವರ್ಷದಿಂದ ಗೊತ್ತಿರೋ ಜಾಗ, ಇದು ನಿಮ್ಮದೇ ಜಾಗ, ನೀವೇನು ಹೊಸ ಸೈಟ್ ತಗೊಂಡಿಲ್ಲ. ಮುಸ್ಲಿಮ್ಸ್ ಹೌದಾ? 1978ರಲ್ಲಿ ನಾವು ತಗೊಂಡಿದ್ದು. 1978ರಲ್ಲಿ. 78, 79. ಓಹೋ, ನಾವೆಲ್ಲ 5-6 ವರ್ಷ ಮಕ್ಕಳು. ಹ್ಞೂ 78ರಲ್ಲಿ ನೀವು ತಗೊಂಡಿದ್ದು. ಸೊ ಇದು ಮುಸ್ಲಿಮ್ಸ್ ಬೇರೆ ಜಾಗ ಆಯಿತು. ಸೊ ಅದಕ್ಕೆ ಈಗ ಅಕಸ್ಮಾತ್ ಅವ್ರೇನಾದರೂ ಹಾಕಿದ್ರು ಸಮಾಧಿಗಳು ಅವು ಇವು ಇದ್ದು ಅಂದ್ಕೊಳ್ಳಿಮ್ಮ, ಇದನ್ನೆಲ್ಲ ಮಾಡ್ತಾಯಿರಿ ಅವಾಗ. ಇಲ್ಲೊಂದು ಒಳ್ಳೆ ಪೂಜೆ ಪುನಸ್ಕಾರ ಮಾಡಿ, ಆಟೋಮೆಟಿಕ್ ಇದಕ್ಕೆ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ. ಅರ್ಥ ಆಯ್ತಾ? ಓಕೆ ಸರ್. ಇದಕ್ಕೆ ಶಕ್ತಿ ತುಂಬಬೇಕು ನಾವು ಅಷ್ಟೇ. ಹ್ಞೂ ಈ ಸಣ್ಣ ಮಿಸ್ಟೇಕ್ಗಳಿದಾವೆ, ಇದರಿಂದ ಆಗಿರೋದು ಯಾವ ದೇವರು ನಮ್ಗೆ ಅಡ್ಡ ಬರಲ್ಲಮ್ಮ. ಏನು ಹೆದರಬೇಡಿ. ಅವ್ರಿಗೆಲ್ಲ ಒಂದು ಸಂಕಲ್ಪ ಮಾಡಿ, ಇವರು ನಿಮ್ಮ ತಾತ ಇವರೆಲ್ಲ ಇರ್ತಾರಲ್ಲ, ಹಿರಿಯರು ಇರ್ತಾರಲ್ಲ, ಹಿರಿಯರಿಗೆ ಒಂದು ನಮಸ್ಕಾರ ಹಾಕ್ಕೊಳ್ಳಿ. ನಮ್ದು ಈ ಥರ ಪ್ರಾಬ್ಲಮ್ ಆಗಿದೆ, ನಮಗೆ ಒಂದು ದಾರಿ ಕೊಡಿ ಅನ್ನೋದು. ಹಿರಿಯರ ಮೇಯ್ನು ಅವರೇ, ನಮಗೆ ಅವರೇ ಸತ್ತೋಗಿರೋರು ದೇವತೆಗಳು. ಮಿಕ್ಕಿದ್ದು ಇರೋ ತಂದೆ ತಾಯಿ, ಆ ಸೂರ್ಯ, ಇವರೇ ದೇವರು, ಪ್ರಕೃತಿನೇ ದೇವರಮ್ಮ. ಅವ್ರು ನಂಬ್ಕೊಳ್ಳಿ ನೀವು ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ ಸ್ವಲ್ಪ. ನೀನು ಅಷ್ಟೇ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ಎಕ್ಸಾಮ್ಗೆ. ಹಾಂ ಸರ್. ನೀನು 5 ಗಂಟೆಗೆ ಎದ್ದೇಳು, ಟಕ್ಕ ನೀನು ಯಾಕೆ ಆಗಲ್ವ, ಪಾಸ್ ಆಗಲ್ವ, ಯಾಕೆ ನೀನು ಆಗಲ್ಲ ನೋಡೋಣ. 5 o'clock ಎದ್ದೇಳು. ಆಯ್ತು. ಓಕೆನಮ್ಮ? ಒಳ್ಳೆ ಎನರ್ಜಿ ಇದೆ, ಚೆನ್ನಾಗಿದೆ ಇದು. ಓಕೆನಾ? ಏನು ಟೆನ್ಷನ್ ಮಾಡಿ ಇದನ್ನು ಮಾಡೋಣ. ಇನ್ನೂ ಒಳ್ಳೇದು ಮನೆ ತೋಟದಲ್ಲಿ ಕಟ್ಟೋಣ. ಇಲ್ಲಿ ಬಂದಮೇಲೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಒಂದು 2 ಇಯರ್ಸಲ್ಲಿ ಕಾಫಿಯಲ್ಲಿ ಸರ್ ಬೆಳೆ ಈ ವರ್ಷ ಬಂದಿಲ್ಲ, ಬೆಳೆ ಹಂಗೆ ಬಂದ್ಬಿಡುತ್ತೆ. ಮನೆ ಕಟ್ಬೋದು, ಏನು ದೊಡ್ಡ ವಿಷಯ ಅಲ್ಲ ಅಲ್ವಮ್ಮ? ಅಲ್ಲ, ಆ ಮನೆ ಬೇಡಮ್ಮ, ಅದು ಅಷ್ಟೊಂದು ಎನರ್ಜಿನೇ ಇಲ್ಲ. ಯಾಕಂದರೆ 2 ತಲೆಮಾರು ಆಗೋಗಿದೆಯಣ್ಣ. ಹಾಂ, 2-3 ತಲೆಮಾರು ಆಗಿದೆ. ಅಲ್ಲಿ ಸ್ವಲ್ಪ ಎನರ್ಜಿ ಕಡಿಮೆ ಇರುತ್ತಕ್ಕ. ಇದು ಹೊಸ ಮನೆ ಸ್ವಲ್ಪ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಸೆಟ್ಲ್ ಆಗ್ತಾರೆ, ಮದುವೆ ಮಾಡಿ ನೀವು ತೋಟದಲ್ಲಿ ಮನೆ ಕಟ್ಟರೆ ಅವಾಗ ಇದೆಲ್ಲ ಬಾಡಿಗೆ ಕೊಟ್ಬಿಡೋದು. ಓಕೆ ಫುಲ್ ಬಾಡಿಗೆ ಕೊಟ್ಟರೆ ನಾವು ತೋಟದಲ್ಲಿ ಇರ್ಬೋದು ಅವು. ಓಕೆನಕ್ಕ? ಹಂಗೆ ಮಾಡಿ ಫುಲ್ ಕಲ್ಲುಪ್ಪು ಹಾಕಿ, ಬಿಳಿ ಸಾಸಿವೆ ಕಲ್ಲುಪ್ಪು ಫುಲ್ಲು ಬೌಂಡ್ರಿ ಎಳೆದೆ ಫುಲ್ ಹಾಕ್ಬಿಡಿ. ಆಮೇಲೆ ನೀರು ಹಾಕ್ಬೇಕು. ಫುಲ್ ಹಾಕ್ಬಿಟ್ಟು ಇದು ಮನೆಗೆ ಹಾಕ್ತಿರಲ್ಲ, ಮನೆಗೆ ಹಾಕಿದಾಗ ಸ್ವಲ್ಪ ನೀರು ಹಾಕಿ. ಇಲ್ಲೆಲ್ಲ ಮನೆ ಒಳಗಡೆ ಎಲ್ಲ ಹಾಕ್ತಿರಲ್ಲ, ಸ್ವಲ್ಪ ವಾಟ್ರ್ ಹಾಕಿ, ಇಲ್ಲಾಂದ್ರೆ ಉಪ್ಪು ಕರಗಲ್ಲ ಅದು. ಓಕೆ ಸರ್. ಉಪ್ಪು ಕರಗಲ್ಲ, ವಾಟ್ರ್ ಹಾಕಿ. ಅಲ್ಲಾಂದ್ರೆ ಆಚೆ ಅಂದರೆ ಓಕೆ, ಅದು ಹಂಗೆ ಇದಾಗುತ್ತೆ, ಮಳೆ ಗಿಳೆ ಬಂದು ಕರಗೋಗುತ್ತೆ. ಇಲ್ಲಿ ಮಾತ್ರ ಮನೆಗೆ ಮಾತ್ರ ಸ್ವಲ್ಪ ಚೆಲ್ಬಿಟ್ಟು, ರಾಗಿ ಚೆಲ್ದಂಗೆ ಚೆಲ್ಲಬೇಕು. ಹಾಂ, ಚೆಲ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಬಿಡಿ, ಏನಾಗಲ್ಲ. ಅಲ್ಲೇ ಕರ್ಕೋಗುತ್ತೆ. ಹಂಗೆ ಮಾಡಿ ಸರಿಯಕ್ಕ? ಏನಾಗಲ್ಲ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಸ್ಮಾಲ್ ಮಿಸ್ಟೇಕ್ ಇದೆ, ಇನ್ನೇನು ಇಲ್ಲ ನೋಡಿ. ಮೇನ್ ಡೋರ್ ಕರೆಕ್ಟಾಗಿ ಇಟ್ಟಿದೆ, ಎಲ್ಲ ಕರೆಕ್ಟಾಗಿ ಇಟ್ಟಿದೆ. ಬಾತ್ರೂಮ್ ಒಂದು ಚೂರು ಈ ಕಡೆ ಶಿಫ್ಟ್ ಮಾಡಿಕೊಂಡು ಆ ಬಾಗಲ್ ಡೋರ್ ಇಲ್ಲೇನೂ ಇಲ್ಲ.